ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯರು ತಮ್ಮ ಪ್ರಜಾಪಾಲನೆ, ಬುದ್ಧಿವಂತಿಕೆ ಮತ್ತು ಧೈರ್ಯದ ಮೂಲಕ ಪ್ರಸಿದ್ಧರಾಗಿದ್ದರು. ಅವರ ಅರಮನೆಯಲ್ಲಿ ತೆನಾಲಿರಾಮನೆಂಬ ಮಂತ್ರಿ ಇದ್ದರು. ಅವರು ಬುದ್ಧಿ, ತಾಳ್ಮೆ ಮತ್ತು ಹಾಸ್ಯ ಪ್ರಜ್ಞೆಯಿಂದ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು. ಒಂದು ದಿನ ಬೆಳಗ್ಗೆ ಅರಮನೆಯ ಉದ್ಯಾನವನದಲ್ಲಿ ರಾಜನು ನಡೆದುಕೊಂಡು ಹೋಗುತ್ತಿದ್ದನು. ಹೀಗೆ ಹೋಗುತ್ತಿರುವಾಗ ಅಚಾನಕ್ಕಾಗಿ ತನ್ನ ಕೈಯಲ್ಲಿ ವಜ್ರದ ಉಂಗುರ ಇಲ್ಲದಿರುವುದು ತಿಳಿಯಿತು. ಆ ಉಂಗುರವು ರಾಜನಿಗೆ ತನ್ನ ವಂಶದ ಪೂರ್ವಜರಿಂದ ಬಳುವಳಿಯಾಗಿ ಬಂದಿತ್ತು. ತಕ್ಷಣ ಸುತ್ತಲೂ ಹುಡುಕಿದರೂ ಕಾಣಿಸಲಿಲ್ಲ. ರಾಜನಿಗೆ ತೀವ್ರ ಕಳವಳವಾಯಿತು. ಅವನು ಅರಮನೆಯನ್ನೆಲ್ಲ ಹುಡುಕಿಸಿದನು, ಆದರೆ ಉಂಗುರ ಎಲ್ಲೂ ಸಿಗಲಿಲ್ಲ. ಉಂಗುರವನ್ನು ಯಾರಾದರೂ ಕದ್ದಿರಬಹುದೆಂದು ರಾಜನಿಗೆ ಅನುಮಾನ ಬರಲಾರಂಭಿಸಿತು. ತಕ್ಷಣವೇ ರಾಜನು ಸೈನಿಕರನ್ನು ಕರೆದು, ಇಂದು ಬೆಳಿಗ್ಗೆ ತೋಟದಲ್ಲಿ ಹಾಗೂ ಅರಮನೆಯಲ್ಲಿದ್ದ ಎಲ್ಲಾ ಕೆಲಸಗಾರರನ್ನು ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿದನು. ಅರಮನೆಗೆ ತೋಟಗಾರರು, ಸೇವಕರು, ಅರಮನೆಯ ಕೆಲಸಗಾರರು ಎಲ್ಲರೂ ಬಂದರು. ರಾಜನು, ನೋಡಿ, ಬೆಳಿಗ್ಗೆಯಿಂದ ನನ್ನ ವಜ್ರದ ಉಂಗುರ ಕಾಣಿಸುತ್ತಿಲ್ಲ. ಅದು ತುಂಬಾ ಅಮೂಲ್ಯವಾದುದು. ನನ್ನ ಪೂರ್ವಜರಿಂದ ನನಗೆ ಬಳುವಳಿಯಾಗಿ ಬಂದಿದ್ದು ಯಾರಿಗಾದರೂ ಸಿಕ್ಕಿದ್ದರೆ ಅಥವಾ ನೀವೇ ತೆಗೆದುಕೊಂಡಿದ್ದರೆ ಕೂಡಲೇ ಕೊಟ್ಟುಬಿಡಿ, ಇಲ್ಲವಾದಲ್ಲಿ ತಕ್ಕ ಶಿಕ್ಷೆಗೆ ಗುರಿಯಾಗುತ್ತೀರಿ ಎಂದನು. ಆದರೆ ಯಾರೂ ಕೂಡ ನನ್ನ ಬಳಿ ಇದೆ ಎಂದು ಮುಂದೆ ಬರಲಿಲ್ಲ. ಈ ವೇಳೆ ತೆನಾಲಿರಾಮನು ಮುಂದೆ ಬಂದನು. ಅವನು ರಾಜನ ಬಳಿಗೆ ಬಂದು ಗೌರವದಿಂದ ನಮಸ್ಕರಿಸಿ, ಮಹಾರಾಜ, ಈ ಸಮಸ್ಯೆಯನ್ನು ಬಗೆಹರಿಸಲು ನನಗೆ ಒಂದು ರಾತ್ರಿ ಸಮಯ ಕೊಡಿ. ನಾಳೆಗೆ ಕಳ್ಳನನ್ನು ಪತ್ತೆ ಹಚ್ಚುತ್ತೇನೆ ಎಂದನು. ರಾಜನು ಒಪ್ಪಿಕೊಂಡರು. ಅಂದು ರಾತ್ರಿ ತೆನಾಲಿರಾಮನು ಅರಮನೆಯ ಒಂದು ಹಾಲ್ನಲ್ಲಿ ಎಲ್ಲಾ ತೋಟಗಾರರು ಹಾಗೂ ಸೇವಕರನ್ನು ಸೇರಿಸಿದನು ಹಾಗೂ ಪ್ರತಿಯೊಬ್ಬರಿಗೂ ಒಂದೊಂದು ಉದ್ದದ ಕಬ್ಬಿಣದ ಕಡ್ಡಿ ಕೊಟ್ಟನು. ಇವು ಮಾಯಕಡ್ಡಿಗಳು. ನಾಳೆ ಬೆಳಗ್ಗೆ ಯಾರ ಕಡ್ಡಿ 1 ಇಂಚು ಉದ್ದವಾಗಿದೆ ಎಂಬುದು ನೋಡುತ್ತೇನೆ. ಆ ವ್ಯಕ್ತಿಯೇ ಕಳ್ಳ ಎಂದು ತೆನಾಲಿರಾಮನು ಘೋಷಿಸಿದನು. ಎಲ್ಲರೂ ಅಚ್ಚರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಕಬ್ಬಿಣದ ಕಡ್ಡಿ ಉದ್ದವಾಗುವುದೇ? ಇದು ಹೇಗೆ ಸಾಧ್ಯ ಎಂದು ಅಲ್ಲಿದ್ದವರು ಕೇಳಿದರು. ಮಾಯಕಡ್ಡಿ ಕಳ್ಳನ ಮನಸ್ಸು ಓದಿ ಬೆಳೆಯುತ್ತದೆಯಂತೆ ಎಂದು ತೆನಾಲಿರಾಮ ಗಂಭೀರವಾಗಿ ಹೇಳಿದನು. ಮತ್ತು ಎಲ್ಲರೂ ಮನೆಗೆ ಹೋಗಿ ಕಡ್ಡಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಬೆಳಿಗ್ಗೆ ತಂದು ಕೊಡಿ ಎಂದನು. ಎಲ್ಲರೂ ತಮಗೆ ಕೊಟ್ಟಿರುವ ಕಡ್ಡಿಯನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋದರು. ಆ ರಾತ್ರಿ ನಿಜವಾದ ಕಳ್ಳನಿಗೆ ನಿದ್ರೆ ಬಾರದೆ ಹೋಯಿತು. ನಾನು ಕಳ್ಳತನ ಮಾಡಿದ್ದೇನೆ. ಈ ಕಡ್ಡಿ ಬೆಳಿಗ್ಗೆ ಬೆಳೆಯುತ್ತದೆ. ನಾನು ಸಿಕ್ಕಿಬೀಳುತ್ತೇನೆ ಎಂದು ಆತಂಕಪಟ್ಟನು. ಆತನಿಗೆ ಒಂದು ಉಪಾಯ ಹೊಳೆಯಿತು. ಬೆಳಿಗ್ಗೆ ಬೆಳೆಯುವುದಾದರೆ ನಾನು ಈಗ 1 ಇಂಚು ಕತ್ತರಿಸಿ ಇಟ್ಟರೆ ಬೆಳಿಗ್ಗೆ ಸರಿಯಾದ ಉದ್ದದಲ್ಲೇ ಇರುತ್ತದೆ. ಹಾಗಾಗಿ ಯಾರಿಗೂ ತಿಳಿಯುವುದಿಲ್ಲ. ಹೀಗೆ ಆತ ತನ್ನ ಕಡ್ಡಿಯನ್ನು 1 ಇಂಚು ಕತ್ತರಿಸಿ ಇಟ್ಟು ಹೋಗಿ ಮಲಗಿದನು. ಮರುದಿನ ಬೆಳಿಗ್ಗೆ ಎಲ್ಲರೂ ತಮ್ಮ ತಮ್ಮ ಕಡ್ಡಿಗಳನ್ನು ತಂದು ಅರಮನೆಯ ಹಾಲ್ನಲ್ಲಿ ನಿಂತರು. ತೆನಾಲಿರಾಮನು ಅಲ್ಲಿಗೆ ಬಂದು ಪ್ರತಿಯೊಬ್ಬರ ಕಡ್ಡಿ ಪರಿಶೀಲಿಸಿದರು. ಒಬ್ಬ ಸೇವಕನ ಕಡ್ಡಿ ಮಾತ್ರ 1 ಇಂಚು ಚಿಕ್ಕದಾಗಿತ್ತು. ಇವನೇ ಕಳ್ಳ, ತೆನಾಲಿರಾಮನು ಘೋಷಿಸಿದನು. ಸೇವಕನಿಗೆ ಭಯ ಶುರುವಾಯಿತು. ಕೊನೆಗೆ ಅವನು ಕೈ ಜೋಡಿಸಿ ಒಪ್ಪಿಕೊಂಡನು. ಹೌದು ಮಹಾರಾಜ, ನಾನು ಉಂಗುರವನ್ನು ಕದ್ದಿದ್ದೇನೆ. ಅದಕ್ಕೆ ಹೆದರಿಕೊಂಡು ಕಡ್ಡಿಯನ್ನು 1 ಇಂಚು ಕತ್ತರಿಸಿದೆ ಎಂದನು. ಹಾಗೂ ಉಂಗುರವನ್ನು ರಾಜನಿಗೆ ತಂದು ಒಪ್ಪಿಸಿದನು. ರಾಜ ಕೃಷ್ಣದೇವರಾಯರಿಗೆ ಆಶ್ಚರ್ಯವಾಯಿತು. ಇದು ಹೇಗೆ ಸಾಧ್ಯ ತೆನಾಲಿರಾಮ? ಸೇವಕನ ಮಾಯಾ ಕಡ್ಡಿ ಯಾಕೆ ಉದ್ದವಾಗಿಲ್ಲ ಎಂದನು. ತೆನಾಲಿರಾಮನು, ಮಹಾರಾಜ, ನಾನು ಇವರಿಗೆ ಕೊಟ್ಟಿದ್ದು ಯಾವುದೇ ಮಾಯಕಡ್ಡಿಯನ್ನಲ್ಲ.
ಸಾಧಾರಣ ಕಬ್ಬಿಣದ ಕಡ್ಡಿಯಷ್ಟೇ. ಅದು ಉದ್ದವಾಗಿ ಹೇಗೆ ಬೆಳೆಯಲು ಸಾಧ್ಯ? ಕಳ್ಳನು ಎಲ್ಲಿ ನನ್ನ ಕಡ್ಡಿ ಉದ್ದವಾಗಿ ಬೆಳೆಯುವುದು ಎಂದು ಹೆದರಿ ತಾನೇ 1 ಇಂಚು ಕತ್ತರಿಸಿ ಇಟ್ಟಿದ್ದಾನೆ. ಹಾಗಾಗಿ ಸಿಕ್ಕಿಹಾಕಿಕೊಂಡಿದ್ದಾನೆ ಎಂದನು. ತೆನಾಲಿರಾಮ, ನಿನ್ನ ಬುದ್ಧಿ ಅಸಾಧಾರಣ. ನೀನು ಯಾವುದಕ್ಕೂ ಮಾಯಾ ಶಕ್ತಿ ಬಳಸಿಲ್ಲ, ಆದರೆ ಕಳ್ಳನ ಭಯವನ್ನು ಬಳಸಿಕೊಂಡೆ. ಇದು ನಿಜವಾದ ಜಾಣತನ ಎಂದು ರಾಜನು ಪ್ರಶಂಸಿಸಿದನು. ತೆನಾಲಿ ವಿನಮ್ರವಾಗಿ ಉತ್ತರಿಸಿದನು, ಮಹಾರಾಜ, ನಿಜವಾದ ನ್ಯಾಯಕ್ಕಾಗಿ ಯಾವಾಗಲೂ ಬುದ್ಧಿಯೇ ಶಸ್ತ್ರವಾಗಬೇಕು. ಕಳ್ಳನು ತನ್ನ ತಪ್ಪಿನಿಂದಲೇ ಬಲೆಯೊಳಗೆ ಸಿಕ್ಕಿಬೀಳಬೇಕು. ರಾಜನು ತೆನಾಲಿರಾಮನಿಗೆ ಚಿನ್ನದ ಸರ ಮತ್ತು ಬಹುಮಾನ ಕೊಟ್ಟರು. ರಾಜ್ಯದ ಜನರು ಮತ್ತೊಮ್ಮೆ ತೆನಾಲಿ ರಾಮನ ಬುದ್ಧಿಶಕ್ತಿಯನ್ನು ಕೊಂಡಾಡಿದರು.